ಎಲ್ಲಾರು ಮಂಜಣ್ಣ ನಾಟಿ ಕೋಳಿ ಮಂಜಣ್ಣ ನಾಟಿ ಕೋಳಿ ಅಂತ ಹೆಸರುಗೋಸ್ಕರ ಆಗ್ಬಿಟ್ಟದೆ. ನಾಟಿ ಕೋಳಿ ಮಂಜಣ್ಣ ಅಂತ. ನಾಟಿ ಕೋಳಿ ಮಂಜಣ್ಣ ಅಂತ ಇಕ್ಬಿಟ್ಟವ್ರೆ. ಕುರಿ ಶೆಡ್ ಮಂಜಣ್ಣ ಅಂತ ಇಕ್ಕವ್ರೆ. ಅಯ್ಯೋ ಒಂದಲ್ಲ ಕೋಳಿಗೆ ಖಾರ ಮಸಾಲೆ. ಸರ್ ಮಿನಿಮಮ್ ನನ್ನ ಲೆಕ್ಕ 500 ಕೋಳಿ ಸಾಕಿರೆ ಹೆಚ್ಚು ಕಮ್ಮಿ ನಮ್ ಖರ್ಚೆಲ್ಲ ಹೋಗ್ತಾ 1.5 ಲಕ್ಷ ಸಂಪಾದನೆ ಮಾಡ್ಬೋದು. ಒಂದ್ 6 ತಿಂಗಳಿಗೆ 6 ತಿಂಗಳಿಗೆ 2 ಲಕ್ಷ ಸಂಪಾದನೆ ಮಾಡ್ಬೋದು. ಅಂದ್ರೆ ಖರ್ಚಿಗೇನು ಜಾಸ್ತಿ ಬರಲ್ವ ಅಂತನಾ? ಇಲ್ಲ ಖರ್ಚಿಗೆ ಬರಲ್ಲ ಸರ್, ಖರ್ಚಿಗೆ ಬರಲ್ಲ ಸರ್. ನಾಟಿ ಕೋಳಿ ಸಾರು ಬಿಸಿ ರಾಗಿ ಮುದ್ದೆ ತಿಂದಿದ್ದೀರಿ ಸರ್ ನೀವು? ಎಂತದೂ ಇಲ್ಲ. ನಾಟಿ ಕೋಳಿ ಸಾರು ಬಿಸಿ ರಾಗಿ ಇಟ್ಟು. ಏನ್ ಮಂಜಣ್ಣ ನಾಟಿ ಕೋಳಿಗೆಲ್ಲ ಮೇವ್ ಆಗ್ತಾ ಇದೆಯಾ? ಎಷ್ಟಿದಾವ ನಾಟಿ ಕೋಳಿ? ಸರ್ ಅವೇ ಒಂದು 150-200 ಅವೇ. 150-200 150-200 ಅವೇ. ನಾವೆಲ್ಲ ಒಂದ್ 700-800 ಇದ್ದು ಎಲ್ಲ ಪೂರ್ತಿ ಇಲ್ಲೇ ಚಿಲ್ಲರೆ ಎಲ್ಲ ಇಲ್ಲೇ ಚಿಲ್ಲರೆ ಮಾರ್ತಾ ಇರ್ತೀವಿ. ಇಲ್ಲೇ ಮಾರ್ತಾ ಇದೀವಿ. ಓಕೆ. ಕೆಜಿ 5 ಕೆಜಿ 10 ಕೆಜಿ 15 ಕೆಜಿ 20 ಕೆಜಿ ತಗೊಂಡು ಬರ್ತಾ ಇರ್ತಾರೆ. ನಾವು ಕೆಜಿ ಹೋಲ್ಸೇಲ್ ರೇಟ್ 300-350 ರೂಪಾಯಿಗೆ ಕೊಡ್ತಾ ಇದೀವಿ. ಇಲ್ಲೇ ಕೊಡ್ತಾ ಇದೀವಿ. ಆಮೇಲೆ ಮೊಟ್ಟೆ ಬೇಕು ಅಂತಾರೆ, ಮೊಟ್ಟೆನು ಕೂಡ ಇಲ್ಲೇ ಕೊಡ್ತೀವಿ. ಮೊಟ್ಟೆ ಸಿಗುತ್ತಾ? ಮೊಟ್ಟೆ ಸಿಗ್ತದೆ. ಒಂದ್ ಮೊಟ್ಟೆ ಬಂದು ಎಲ್ಲಾರು 12 ರೂಪಾಯಿ 13 ರೂಪಾಯಿ ಬರ್ತಾವೆ. ಎಲ್ಲ ಹೋಲ್ಸೇಲ್ ರೇಟ್ 10 ರೂಪಾಯಿ ಕೊಡ್ತಾ ಇದೀವಿ. ಈಗ ಅದರಿಂದ ಎಲ್ಲ ನಮ್ಮ ಈಗೆಲ್ಲ ಸುತ್ತಮುತ್ತ ಎಲ್ಲ ಪರಿಚಯ ಆಗಿರೋದ್ರಿಂದ ಕೋಳಿ ದಿನ ಹೆಚ್ಚು ಕಮ್ಮಿ ಒಂದ್ 30-40 ಕೆಜಿ ಕೋಳಿ ಓದ್ತಾ ಇರ್ತದೆ. ಡೈಲಿ ಓದ್ತಾ ಇರ್ತದೆ. ಎಷ್ಟಿದಾವೆ ಕೋಳಿಗಳು? ಈಗೆಲ್ಲ ಒಂದ್ 150-200 ಸಹ 150-200 150-200 ಅಷ್ಟೇನಾ ಕೋಳಿ ಇರೋದು? ಇದ್ದು ಎಲ್ಲ ಮಾರ್ತಾ ಇದೀವಲ್ಲ. ಈಗ ಖಾಲಿ ಆಗ್ತಾ ಇರ್ತವೆ ಮತ್ತೆ ತತ್ತಾ ಇರ್ತೀವಿ, ಖಾಲಿ ಮಾಡ್ತಾ ಇರ್ತೀವಿ. ಪಿಳ್ಳೆ ಬಿಟ್ಕೊಂಡಿದೀವಿ. ಈಗ ಪಿಳ್ಳೆಗೆ ಒಂದ್ 500 ಪಿಳ್ಳೆ ಸಾಕೊಂಡಿದ್ರೆ ಬೇರೆ ಕಡೆ ಬಿಟ್ಟಿದೀವಿ. ಈಗ ಅವು ಖಾಲಿ ಆದಾಗ ಪಿಳ್ಳೆ ರೆಡಿ ಆಗ್ತಾ ಇರ್ತವೆ. ಅವನ ಹಂಗೆ ಸೇಲ್ ಮಾಡ್ಕೊಂಡು ಹಂಗೆ ಓದ್ತಾ ಇದೀವಿ. ಎಲ್ಲ ಬಯಲ ಸರ್, ಎಲ್ಲ ನ್ಯಾಚುರಲ್. ಜೋಳ ರಾಗಿ ಭತ್ತ ಇವೆಲ್ಲ ಎಸಿತಾ ಇರ್ತೀವಿ, ಮಾಡ್ತಾ ಇದೀವಿ ಸರ್. ಹಂಗಾದ್ರೆ ಟೇಸ್ಟ್ ಇರ್ತದೆ ಚಿಕನ್ ಸರ್? ಎಲ್ಲ ಟೇಸ್ಟ್ ಬಂದು ತಗೊಳ್ತಾ ಇರೋದು. 800 ಕೋಳಿ ಇದ್ದು ಈಗ 150 ಅಷ್ಟೇ. ಯಾಕೆ ತಿರ್ಗಾ ಮತ್ತೆ ಜಾಸ್ತಿ ಮಾಡಲ್ವಾ ನೀವು? ಈಗ ಪಿಳ್ಳೆ ರೆಡಿ ಮಾಡಿದ್ದೀನಲ್ಲ, ಅಲ್ಲಿ ಪಿಳ್ಳೆ ರೆಡಿ ಮೇಲೆ ಒಂದು 500 ಪಿಳ್ಳೆ ರೆಡಿ ಮಾಡಿದ್ದೀನಿ. ಮತ್ತೆ ಖಾಲಿ ಯಾವಾಗ ಅವ್ರು ರೆಡಿ ಆಗ್ತವೆ. ಅವೊಂದು 15 ದಿನ ತಿಂಗಳು ಹಂಗೆ ಹಿಂದೆ. ಎಲ್ಲ ಎಲ್ಲಿಂದ ಬರ್ತಾರೆ ಮಂಜಣ್ಣ ತಗೊಳೋಕೆ? ಸರ್ ನಮ್ಮ ಸುತ್ತಮುತ್ತ ಹಳ್ಳಿಯರು, ನಮ್ಮ ಬೆಂಗಳೂರಿಂದ ಬರ್ತಾರೆ, ತುಮಕೂರಿಂದ ಬರ್ತಾರೆ, ಕುಣಿಗಲ್ಲು, ದೊಡ್ಡಬಳ್ಳಾಪುರ. ಈಗ ಯಾರನ್ನ ಈಗ 500-1000 ಬೇಕು ಅಂತಾರಪ್ಪ, ಅವಾಗ ಏನ್ ಮಾಡ್ತೀರಾ ನೀವು? ಅವ್ರು ಹೋಲ್ಸೇಲ್ ಕೇಳ್ತಾರೆ, 250-280 ಕೇಳ್ತಾರೆ. 10 ರೂಪಾಯಿ ಹೆಚ್ಚು ಕಮ್ಮಿ ಕೊಡ್ತಾ ಇರ್ತೀವಿ. ಅವು ಕೊಡ್ತಾ ಇರ್ತೀವಿ. ಸಿಗ್ತವೆ ಒಟ್ಟಾಗಿ ಸಿಗ್ತಾ ಇರ್ತವೆ. ಏನ್ ತೊಂದ್ರೆ ಇಲ್ಲ. ಓಕೆ. ಎನಿ ಟೈಮ್ ಏನ್ ತೊಂದ್ರೆ ಇಲ್ಲ. ಆಮೇಲೆ ಇವಾಗ ಅಕ್ಕಿ ಜ್ವರ ಅಂತ ಒಂದು ಎಲ್ಲ ಹುಟ್ಟಿಸವ್ರೆ. ಅದು ಬೈಲರ್ ಕೋಳಿ ಬಂದ ನಾಟಿ ಕೋಳಿಗೆ ಇನ್ನ ಬೇಡಿಕೆ ಜಾಸ್ತಿ ಆಗ್ತದೆ. ನಾವಯ್ಯ ನಮ್ಮ ರೈತರು ತಿನ್ಲಿ ಬಿಡು ಅಂತೇಳಿ ನಮ್ಮ ಎಲ್ಲ ಕಾಯಿಲೆ ಬೇಜಾನ್. ಇವಾಗ ಇಲ್ಲ ಪಕ್ಕೊಡ್ದಿರೋ ನಾಟಿ ಕೋಳಿ ತಿನ್ಬೇಕು, ನಾಟಿ ಮೊಟ್ಟೆ ಬೇಕು, ಒಂದ್ ಮಗಿ ಕೂಡ ಮೊಟ್ಟೆ ಬೇಕು ಅಂತ ತಗೊಳ್ತಾರೆ. ಕೊಡ್ತಾ ಇದೀವಿ. ನಾವೇನು ಯಾರಿಗೇನು ಇಲ್ಲ ಅಂದಿಲ್ಲ, ಕೊಡ್ತಾ ಇದ್ದೀವಿ. ಯಾರನ್ನ ಬರಲಿ ತಗೊಂಡು ಹೋಗ್ತಾ ಇರ್ತೀವಿ. ಬರ್ತಾ ಇರ್ತಾರೆ, ಕೊಡ್ತಾ ಇರ್ತೀವಿ. ಈಗ ಇದಕ್ಕೆ ಆಹಾರ ಏನೇನ್ ಹಾಕ್ತೀರಾ ಅಂತ? ಸರ್ ಜೋಳ ಭತ್ತ ರಾಗಿ ಇಂಥವೆಲ್ಲ ಎಸಿತಾ ಇರ್ತೀವಿ. ಆಮೇಲೆ ಬೈಲಲ್ಲೆಲ್ಲ ಹುಲ್ಲು ಸೊಪ್ಪೆಲ್ಲ ಹಾಯ್ಕೊಂಡ್ ತಿಂತವೆ, ಹುಳ ಪಳ ಹಾಯ್ಕೊಂಡ್ ತಿಂತವೆ. ಅದರಿಂದ ನಮಗೆ ಕೋಳಿ ಬೇಡಿಕೆ ಐತಿ. ಬೈಲಲ್ಲಿ ಮೇಯ್ತಾವಲ್ಲ, ಬೈಲಲ್ಲಿ ಮೇಯೋದ್ರಿಂದ ಬೇಡಿಕೆ ಐತೆ. ನಾವು ಶೆಡ್ಡಲ್ಲಿ ಮಾಡಿದ್ರೆ ಬೇಡಿಕೆ ಇರ್ತಿರಲಿಲ್ಲ. ಹೌದ್ರಾ? ಹೌದು. ಒಂದ್ ಕೋಳಿ ಎಷ್ಟು ಕೆಜಿ ಬರುತ್ತೆ ಮಂಜಣ್ಣ? ಸರ್ ಹೆಣ್ಣು ಕೋಳಿ ಬಂದು 1.5 1.75 2 ಕೆಜಿ ತಗಿರ್ತವೆ. ಮುಂಜೆ 2.5 2,600 2,700. ಓ, ಅಷ್ಟೊಂದು ತೂಕ ಬರ್ತವೆ. ವೇಟ್ ಐತೆ. ಯಾವ್ದು ಇದು? ಮೈಸೂರು ನಾಟಿನ ಯಾವ್ದು ಇದು? ಕ್ರಾಸ್, ಮೈಸೂರು ನಾಟಿ ಒಳಗೆ ಕ್ರಾಸು. ಹೌದ್ರಾ? ಮೈಸೂರು ಮಟನ್ ಎಲ್ಲ ಭಾಳ ಟೇಸ್ಟ್ ಐತೆ. ಎಲ್ಲ ತೊಗೊಂಡ ಸರ್ 800 ಕೋಳಿ ಇದ್ದು. 800 ಕೋಳಿ ಎಲ್ಲ ಖಾಲಿ. ಇವಾಗ ಮತ್ತೆ ತಿರ್ಗಾದ ಪಿಳ್ಳೆಗಳು ರೆಡಿ ಮಾಡಿದೀನಿ, ತರಬೇಕು, ಮಾಡ್ಬೇಕು ಸರ್. ಅಲ್ಲೊಂದಷ್ಟವಲ್ಲ ಮಂಜಣ್ಣ, ಅವ್ಯಾವ ಮಂಜಣ್ಣವು? ಅವು ಕಂಪಲ್ಸರಿ ಮೊಟ್ಟೆ ಹಾಕಕ್ಕೆ ಮಡಿಬಿಟ್ಟಿದೀನಿ. ಓ, ಅವು ಮೊಟ್ಟೆ ಕೋಳಿಗಳು? ಮೊಟ್ಟೆ ಇಕ್ಕಕ್ಕೇನೆ. ಈಗ ನಿಮ್ಮಂತ ಸ್ನೇಹಿತರು ಬರ್ತಾರೆ, 50 ಬೇಕು, 30 ಬೇಕು, 20 ಬೇಕು ಅಂತಾರೆ. ಅವು ಮೊಟ್ಟೆ ಹಾಕಕ್ಕೇನೆ ಒಂದು 50 ಕೋಳಿ ಸಪ್ರೇಟ್ ಮಾಡಿಬಿಟ್ಟಿದೀನಿ. ಅವ 50 ಡೈಲಿ ಎಷ್ಟು ಮೊಟ್ಟೆ ಇರ್ತವೆ? ಡೈಲಿ ಒಂದು 35-40 ಮೊಟ್ಟೆ ಇರ್ತವೆ. ಡೈಲಿ ಇಡ್ತಾ ಇರ್ತವೆ. ಪರವಾಗಿಲ್ವೇ? ಓಕೆ. ಆದ್ರಿಂದ ಮಾಡ್ಕೊಂಡು ಹಿಂಗೆ ಇರ್ಲಿ ಅಂತ ಮಾಡ್ತಾ ಇದೀವಿ. ತೋಟದಲ್ಲಿ ಇರ್ಲಿ. ಏನಿದು ಮೇಂಟೆನೆನ್ಸ್ ಹೆಂಗ್ ಮಂಜಣ್ಣ? ಸರ್ ಮೇಂಟೆನೆನ್ಸ್ ನಾಟಿ ಕೋಳಿ ಮಾಮೂಲಿ ಇದ್ರೆ ಮೇಂಟೆನೆನ್ಸ್ ಮಾಡ್ಲೇಬೇಕು. ಮಾಡಿ ಈಗ ತೂಕ ಬರ್ಲೇಬೇಕು. ಲಾಂಗು ಮಿನಿಮಮ್ 5 ತಿಂಗಳು 6 ತಿಂಗಳು ಬೇಕು ಒಂದು ಕೋಳಿ ಕೊಯ್ಯಕ್ಕೆ. ಪೈಲರ್ ಆದ್ರೆ, ಈ ಶೆಡ್ ಆಗಿರೋ ಆದ್ರೆ ಒಂದು 3 ತಿಂಗಳು 4 ತಿಂಗಳೊಳಗೆ. ಆದ್ರಿಂದ ಇಲ್ಲಿ ಓಡ್ತಾ ಇದು. ಇಲ್ಲ ಅಂದ್ರೆ ಆತ ಇರಲಿಲ್ಲ ಸರ್. ಅಂದ್ರೆ ಖರ್ಚಿಗೇನು ಜಾಸ್ತಿ ಬರಲ್ವ ಅಂತನಾ? ಇಲ್ಲ ಖರ್ಚಿಗೆ ಬರಲ್ಲ ಸರ್, ಖರ್ಚಿಗೆ ಬರಲ್ಲ. ಮೆಡಿಸಿನ್ ಏನ್ ಕೊಡ್ತೀರಾ ಮಂಜಣ್ಣ? ಸರ್ ನಾವೇನ್ ಮೆಡಿಸಿನ್ ಏನ್ ಹಾಕಲ್ಲ.
ಈ ಬೈಲಲ್ಲೆಲ್ಲ ಮೇಯ್ತಾವಲ್ಲ ಹುಳ ಉಪ್ಪೆ ಎಲ್ಲ ಹಾಕಂತ ಹಸ್ರು ಮೇಯ್ತಾವಲ್ಲ ಅದರಿಂದ ಏನು ನಾವು ಮೆಡಿಸಿನ್ ಏನು ಹಾಕಲ್ಲ. ಪಿಳ್ಳೆ ಒಳಗೆ ಒಂದ್ಸರಿ ವ್ಯಾಕ್ಸಿನ್ ಒಂದ್ಸರಿ ಮಾಡಿದ್ವಿ ಅಷ್ಟೇ. ಪಿಳ್ಳೆ ಒಳಗೆ ಒಂದು ವ್ಯಾಕ್ಸಿನ್ ಮಾಡ್ತೀರಾ? ಒಂದು ಹುಟ್ಟಿ ಒಂದು 3 ದಿನಕ್ಕೆ ಅಷ್ಟೇ. 3 ದಿನಕ್ಕೆ ಒಂದು ವ್ಯಾಕ್ಸಿನ್ ಮಾಡ್ಬಿಟ್ರೆ ಆಮೇಲೆ ಅದೇ ಸಮಸ್ಯೆ ಇಲ್ಲ. ಇದನ್ನ ಎಲ್ಲಿ ತರ್ತೀರಾ ನೀವು? ಪಿಳ್ಳೆನಾ? ಪಿಳ್ಳೆ ಮೈಸೂರಲ್ಲಿ ತರಿಸ್ತೀವಿ, ತಮಿಳ್ನಾಡು ಕಡೆ ತರಿಸ್ತೀವಿ. ಆಮೇಲೆ ಇದು ಕಡೆ ಸಹ ದಾವಣಗೆರೆ ಆ ಕಡೆ ತರ್ಸ್ಕೊಂತೀವಿ. ಪಿಳ್ಳೆ ನಮ್ಗೆ ಎಲ್ಲೆಲ್ಲಿ ಚೆನ್ನಾಗಿರ್ತಾವ ಅಲ್ಲಲ್ಲಿ ಕೋಳಿ ಹೆಂಗ್ ಚೆನ್ನಾಗಿ ಬರ್ತಾವ ಆ ಥರ ನೋಡ್ಕೊಂಡು ತರ್ಸ್ಕೊಂತೀವಿ. ಅಂದ್ರೆ ನೀವು ಶೆಡ್ ಯಾವ ತರ ಮಾಡ್ಕೊಂಡಿದ್ದೀರಂತ? ಸರ್ ನಾವು ಸುಮ್ಮನೆ ನಾವು ಶೆಡ್ ಮಾಡಿಲ್ಲ. ನಾವು ನ್ಯಾಚುರಲ್ ಆಗಿ ಸುತ್ತ ಸೊಳ್ಳೆಪ್ಪ ಮೆಸ್ ಹಾಕಿ ಅದ್ರೊಳಗೆ ಅದ್ರೊಳಗೆ ಹೋಗಿ ಕೂತ್ಕೊಂಬೇಕು, ಕಡ್ಡಿ ಹಾಕಿದ್ವಿ, ಅದ್ರಲ್ಲೇ ಹೋಗಿ ಕೂತ್ಕೊಬೇಕು, ಅದ್ರಲ್ಲೇ ಬರ್ಬೇಕು ಈಚೆಗೆ. ನಾವೇನು ಮುಚ್ಚಲ್ಲ, ಏನು ಮಾಡಲ್ಲ ನಾವು ಅದನ್ನ. ಅಂದ್ರೆ ಅವಾಟ್ಕವೇ ಓದ್ತಾ ಇರ್ಬೇಕು, ಬರ್ತಾ ಇರ್ಬೇಕು. ಯಾರನ್ನ ಬಂದ್ ಕೇಳಿದಾಗ ಇಡೀ ಇದ್ರೆ ಕೊಡ್ತಾರೆ ಅಷ್ಟೇ. ಕೇಳ್ತಾರೆ, ಬಂದವ್ರಿಗೆ ಕೇಳಿದ್ರೆ ನಾವು ಕೊಡ್ತಾ ಇರ್ತೀವಿ. ಅಲ್ಲ ಸಿಗ್ತಾವ ಅಂತ ಸರ್? ಸಿಗ್ತವೆ ಇಲ್ಲ. ಮೇವ ಒಂದಿಡೀ ಮೇವೆ ತಗೊಂಡೋಗಿ ಮೇವ್ ತಿನ್ನೋಕೆ ಕೊಡ್ಬರ್ತವೆ, ಕೊಡ್ತೇವೆ, ಸಮಸ್ಯೆ ಇಲ್ಲ. ಓಕೆ, ಈಗ ನಿಮ್ ತರನು ಸಾಕಷ್ಟು ಜನ ಕೋಳಿ ಸಾಕ್ಬೇಕು ಅನ್ಕೊಂಡಿರ್ತಾರೆ. ನಾಟಿ ಕೋಳಿನಲ್ಲಿ ಲಾಭ ಇದೆಯಾ ಅಂತ? ಸರ್ ಕೆಜಿ ಇವತ್ತು 300-350 ರೂಪಾಯಿ ಕೆಜಿ ಕೊಡ್ತಾರೆ. ಲಾಭ ಆಯ್ತು ಸರಿ. ಒಂದು ಹುಂಜ ಬಂದು 2.5 ಕೆಜಿ ಅಂದ್ರೆ ಎಷ್ಟಾಯ್ತು? 600-750 ರೂಪಾಯಿ ಆಯ್ತು. ನಿನಗೆ ಖರ್ಚ್ಕೊಂಡು 200 ರೂಪಾಯಿ, ಒಂದು ಕೋಳಿಗೆ 200 ರೂಪಾಯಿ ಖರ್ಚು ತೆಗಿರಿ ಸರ್. 200 ರೂಪಾಯಿ ಬಂದೇ ಬರ್ತದೆ, 150-200 ರೂಪಾಯಿ ಖರ್ಚು ಬಂದೇ ಬರ್ತದೆ. ನಮಗೂ ಒಂದು 400 ರೂಪಾಯಿ ಕಾಸು ಉಳಿತದೆ. ಏನು ಮಾಡ್ಬೋದು, ಏನು ತೊಂದರೆ ಇಲ್ಲ. ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕು. ದೊಡ್ಡ ಪ್ರಮಾಣ, ಸಣ್ಣ ಪ್ರಮಾಣದಲ್ಲಿ ಮೇಂಟೈನ್ ಮಾಡೋಕ್ಕಲ್ಲ. 1-2 ಮಾಡಿ ಮೇಂಟೈನ್ ಮಾಡೋಕ್ಕಾಗಲ್ಲ. ಒಂದು 150-200 ಸಾಕೊಂಡ್ರೆ ಒಂದು ಅನುಕೂಲ ಮಾಡ್ಬೋದು, ಅನುಕೂಲ ಆಗ್ತದೆ. ಮಾಡ್ಬೇಕು, ಎಲ್ಲ ಜೊತೆಲಿದ್ರೆ ಅನುಕೂಲ ಆಗ್ತದೆ. ಮಾಡೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಮಾಡ್ಬೋದು, ನಮ್ಮ ರೈತರ ಮಕ್ಕಳೆಲ್ಲ ಮಾಡಿ ಮುಂದಕ್ಕೆ ಬರ್ಬೋದು, ಮುಂದೆ ದಾಟಬಹುದು, ಏನು ತೊಂದರೆ ಇಲ್ಲ. ಅಲ್ಲ, ಅದು ಇದಕ್ಕೇನು ಜಾಗ ಜಾಸ್ತಿ ಇರ್ಬೇಕಾ, ಏನ್ ಕತೆ ಅಂತ? ಸರ್ ಜಾಗ ಸಹ ಒಂದು ಕುಂಟೆ ಜಾಗ ಇದೆ, ಹೆಚ್ಚು ಕಮ್ಮಿ ಒಂದು 300-400 ಕೋಳಿ ಮೇಸ್ಕೊಂಡು ಒಂದು ಕುಂಟೆ ಜಾಗ ಇದೆ ಸಾಕು. ಇವಕ್ಕೇನು ಜಾಸ್ತಿ ಜಾಗ ಕೇಳಲ್ಲ. ಅಕ್ಕಪಕ್ಕ ಬೈಲಿರ್ಬೇಕು. ನಮ್ಮ ಥರ ಬಿಟ್ಟು ಮೇಯಿಸ್ತೀವಿ ಅಂದರೆ ಬೈಲಿದ್ರು ಮಾಡ್ಬೋದು. ಇಲ್ಲ ಮಾಮೂಲಿ ಒಂದು ಕುಂಟೆಯಲ್ಲಿ ಒಂದು ಕುಂಟೆ ಒಳಗೆ ಒಂದು 10-20 ಜಾಗ ಮಾಡ್ಕೊಂಡ್ರೆ ಈ ಜೋಳ ರಾಗಿ ಇಂಥ ತಂದು ಹಾಕ್ಕೊಂಡು, ಈ ರೈಸ್ ಮಿಲ್ಲಲ್ಲೆಲ್ಲ ಜೋಳ ಇವೆಲ್ಲ ಸಿಗ್ತವೆ, ವೇಸ್ಟ್ ರಾಗಿ ಇವೆಲ್ಲ ತಂದು ಹಾಕೊಂಡು ಬೆಳ್ಕೊಂಡು ಬೆಳೆದು ಮಾರ್ಕೊಂಬ ಸರ್, ಏನು ತೊಂದರೆ ಇಲ್ಲ. ಈ ವೇಸ್ಟ್ ರಾಗಿ ಏನು ಜಾಸ್ತಿ ಖರ್ಚು ಬರಲ್ಲ. ಈ ಜೋಳ ಅಂದ್ರೆ ಇವಾಗ ಅಂದ್ರೆ 25 ರೂಪಾಯಿ ಆಗದೆ. ನಾವು ಸುಮ್ಮನೆ ಸೈಡ್ಗೆ ಒಂದು ನಡೆ ಎಸಿತಾ ಇರ್ತೀವಿ. ಅದರಿಂದ ಮಾಡ್ಬೋದು ಸರ್, ನಮ್ಮ ರೈತರ ಮಕ್ಕಳೆಲ್ಲ ಮಾಡ್ಬೋದು, ನಮ್ಮ ರೈತರೆಲ್ಲ ಮುಂದುವರಿಬೋದು, ಮಾಡ್ಬೇಕಷ್ಟೇ. ಈಗ ನೀವು ಪಿಳ್ಳೆ ತರ್ತಿರಲ್ಲ, ಮಿನಿಮಮ್ ಎಷ್ಟು ತಿಂಗಳು ನೀವು ಅದನ್ನ ಸಾಕ್ತೀರಾ ಸರ್? ಮಿನಿಮಮ್ ನಮ್ಗೆ ಆಗ್ಬಿಟ್ಟಿದ್ದು ಪಿಳ್ಳೆ ಕೊಡ್ತಾರೆ. ನಮ್ಗೆ ಆಗ್ಬಿಟ್ಟಿದ್ದು ಪಿಳ್ಳೆ ಕೊಡೋದ್ರಿಂದ ನಾವು ಒಂದು 5-6 ತಿಂಗಳು ಸಾಕ್ತೀವಿ. 5-6 ತಿಂಗಳು ಸಾಕ್ತೀವಿ. 6 ತಿಂಗಳಿಗೆ ಕಟಾವು ಬಂದ್ಬಿಡ್ತದೆ? 6 ತಿಂಗಳು ಬೇಕು. ನಾಟಿ ಕೋಳಿ ಬರ್ಬೇಕು, ಅದು 6 ತಿಂಗಳು ಬೇಕು. 6 ತಿಂಗಳಿಗೆ ಅಂದ್ರೆ ಎಷ್ಟು ಕೆಜಿ ಬರುತ್ತೆ? ಅದೇ 2-2.5 ನಾವು ಮೇಸ್ದಾಗೆ ಮೇವು ಹಾಕ್ದಂಗೆ ಒಂದು 2.5 ಕೆಜಿ ಒಳಗೆ. ಅಲ್ಲ, 6 ತಿಂಗಳಿಗೆ ಬರುತ್ತೆ ಮಂಜಣ್ಣ? ಒಂದು ನಾಟಿ ಕೋಳಿಲಿ 6 ತಿಂಗಳು 7 ತಿಂಗಳು ಬೇಕು. 6-7 ತಿಂಗಳು ಬೇಕೇ? 6-7 ತಿಂಗಳು ಬೇಕೇ ಬೇಕು. ಒಂದು ತಿಂಗಳು 2 ತಿಂಗಳಿಗೆ ಭರವಸೆ ಇದೆಲ್ಲ. ಹಾಗಾದ್ರೆ ಒಂದು ಕೋಳಿ ಎಷ್ಟು ಮೇವು ತಿನ್ನುತ್ತೆ ಸರ್? ಮೇವು ಅಂದ್ರೆ ಈಗ ನ್ಯಾಚುರಲ್ ಸಾಕಿದ್ರೆ ದಿನ ಒಂದು 200 ಗ್ರಾಮು 300 ಗ್ರಾಮ್ ತಿಂತಾ ಇರ್ತದೆ. ಒಂದು 200 ಗ್ರಾಮ್ 300 ಗ್ರಾಮ್ ತಿಂತಾ ಇರ್ತದೆ. ಆದ್ರಿಂದ ಎಸಿತಾ ಇರ್ತೀವಿ, ಓದ್ತಾ ಇರ್ತೀವಿ, ಏನು ಸಮಸ್ಯೆ ಇಲ್ಲ. ಮಾಡ್ಬೋದು. ಮುಂದಿನ ದಿನಗಳಲ್ಲಿ ಇನ್ನ ಎಷ್ಟು ಸಾಕು ಅಂತ ನಿರೀಕ್ಷೆನಲ್ಲಿ ಇದ್ರೆ? ಸರ್ ಇಲ್ಲ, ನಾವ್ ಇನ್ನ ಒಂದು 500-1000 ರೈಸ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಆಮೇಲೆ ನಾವು ನಮ್ಮ ಹುಡುಗರೆಲ್ಲ ಓದಾಕ್ ಹೋಗ್ತಾ ಇರ್ತಾರೆ. ನಾವು ನಮ್ಮ ಹೆಂಡತಿ ಕುರಿ ಪಾರಿ ತೋಟ ನೋಡ್ಕೊಂಡು ಎಲ್ಲ ಹಿಂಗೆ ಸೈಡ್ ಇರ್ಲಿಂದ ಒಂದು ಉದ್ಯೋಗ ಮಾಡ್ತಾ ಇದೀವಿ. ಕಳೆದ ಬಾರಿ ಬಂದ್ಬಿಟ್ಟು ನಾವು ನಿಮ್ದು ಕುರಿ ಶೆಡ್ ನ ಒಂದು ಇಂಟರ್ವ್ಯೂ ಮಾಡಿದ್ದು ನಿಮ್ಮನ್ನ. ಸರ್ ಇಲ್ಲ, ಚೆನ್ನಾಗಿ ಓಡಿದೆ, ಚೆನ್ನಾಗಿ ಕುರಿ ಉಳೋದಾವ, ಎಲ್ಲರೂ ಗುಡ್ ಅಂತ ಎಲ್ಲರೂ ಚೆನ್ನಾಗಿ ಮಾಡಿ ಸರ್ ಅಂತ ಫೋನ್ ಮಾಡ್ತಾರೆ. ಮಾಡ್ಬೇಕು ಸರ್, ನೀವು ಮಾಡಿ ಸರ್, ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ನಮ್ಮ ಚಾನೆಲ್ ವತಿಯಿಂದ ನಿಮ್ಮ ಕುರಿ ಶೆಡ್ ಬಗ್ಗೆ ನಾವು ನ್ಯೂಸ್ ಮಾಡಿದ್ವಲ್ಲ, ಇದನ್ನ ಎಷ್ಟು ಜನ ಬಂದಿದ್ರು? ಸುಮಾರು ಏನು 1000 ಜನ ಬಂದದೆ. 1000 ಜನ ನಮ್ಮ ಶೆಡ್ ಸ್ಪಾಟಿಗೆ ಬಂದಾರೆ. ಫೋನಲ್ಲಿ ಸುಳ್ಳು ಹೇಳ್ಬಿಡ್ತಾರೆ, ವಿಡಿಯೋದಲ್ಲೆಲ್ಲ ಇದು ಮಾಡ್ಬಿಡ್ತಾರೆ ಅಂತ ಹೇಳಿ ಸ್ಪಾಟಿಗೆ ಬಂದು ನೋಡಿ ಎಲ್ಲ ಗುಡ್ ಅಂತ ಹೇಳಿರೋದೆ. ಬಂದು ನೋಡೋ ಎಲ್ಲ ಸ್ಪಾಟಿಗೆ ಬಂದವ್ರೆ. ಕೆಲವರೆಲ್ಲ ಹೇಳ್ತಿದ್ರಲ್ಲ ಇದೆಲ್ಲ ಸುಳ್ಳು, ಇದೆಲ್ಲ ಮಾಡಕ್ಕಾಗಲ್ಲ. ಸರ್ ಸುಳ್ಳು ಅಂತ ನಮಗೂ ಹೇಳಿದ್ರು. ನಮಗೂ ಸುಳ್ಳು ಇದೆಲ್ಲ ಟಿವಿಯವರೆಲ್ಲ ಪ್ರಶ್ನವರೆಲ್ಲ ಬುಕ್ಕಟ್ಗೆ ಮಾಡ್ಬಿಡ್ತಾರೆ ಅಂತ ಹೇಳಿ ನಮಗೆ ಫೋನ್ ಮಾಡಿ ಕಾರ್ಗಳೆಲ್ಲ ಸೀರಿಯಲಿ ಬಂದವ್ರೆ. ಒಬ್ಬ ಸಬ್ ಇನ್ಸ್ಪೆಕ್ಟರ್ ಹೆಂಡತಿ ಬಂದು ನೋಡ್ಕೊಂಡು ಹೋಗವಳೆ. ದಾವಣಗೆರೆ, ರಾಯಚೂರು, ಗುಲ್ಬರ್ಗ ಅಲ್ಲಿಂದ ಬಂದವ್ರು ಸರ್. ಬೆಂಗಳೂರು, ಹೊಸಕೋಟೆ, ಮೈಸೂರಿಂದನೂ ಬಂದವ್ರೆ. ಶೆಡ್ ನೋಡ್ಕೊಂಡು ನಾವು ಮಾಡಿದ್ರೆ ಇಲ್ವಾ, ಮಾಡ್ಯವ್ರ ಇಲ್ವಾ, ಮರಿ ಅವ ಇಲ್ವಾ ಅಂತ ಚೆಕ್ ಮಾಡಕ್ಕೆ ಬಂದವ್ರೆ. ಆಮೇಲೆ ನೋಡ್ದಮ್ಮ ಸರ್, ಇಲ್ಲ ನೀವು ಮಾತಾಡೋದು ಕರೆಕ್ಟಾಗಿ ಮಾತಾಡಿದ್ರ, ಮರಿನೂ ಪಕ್ಕ, ನೀವು ಶೆಡ್ ಮಾಡೋದು ಪಕ್ಕ ಅಂತ ಹೇಳಾರೆ. ಕೋಳಿ ಬಗ್ಗೆ ಸಖತ್ ವಿಶ್ಲೇಷಣೆ ಕೊಡ್ತಾರೆ ಈಗ್ಲೂ. ಸರ್ ಇಲ್ಲ, ಮಾಡ್ಲಿ ನಮ್ಮ ರೈತರ ಮಕ್ಕಳೆಲ್ಲ ಸಾಕ್ಲಿ,
ಅವ್ರಿಗೆ ಕೈಲಿ ಎಷ್ಟಾದ ಅಷ್ಟು ಮಾಡಲಿ, ಸಮಸ್ಯೆನಿಲ್ಲ. ಅವ್ರಿಗೆ ಈಗ ಸಾಕೋರ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಸರ್ ನಮ್ಮ ರೈತರ ಮಕ್ಕಳು ಸಾಕ್ಬೋದು, ಎಲ್ಲರೂ ಸಾಕ್ಬೋದು, ಮಾಡ್ಬೇಕಷ್ಟೇ. ಶ್ರದ್ಧೆ ವಹಿಸಿ ನಿಂತ್ಕೊಂಡು ಮಾಡ್ಕೊಂಡ್ರೆ ಲಾಭ ಐತೆ. ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಒಂದು 15,000 20,000 ಕೊಡೋದಕ್ಕೆ ಸಾಯ್ತಾರೆ. ನಮ್ಮ ಮನೇಲೆ ಮಾಡ್ಕೊಂಡ್ರೆ ತಿಂಗಳಿಗೆ ಒಂದು 30-40 ಸಾವಿರ ಮೇಲೆ ದುಡಿಬೋದು. ಅಲ್ಲ, ಏನೋ ಜಾಗ ಇರೋರ್ಗೆ ಓಕೆ, ಜಾಗ ಇಲ್ದವ್ರಿಗೆ ಅದೊಂದು ಹಿಂಸೆ ಪಾಪ. ನಾವೇನ್ ಮಾಡಕ್ಕಾಗಲ್ಲ. ಅಂದ್ರೆ ಎಷ್ಟೋ ಜನ ಜಾಗ ಇದ್ರು ಸರಿಯಾಗಿ ಬಳಕೆ ಮಾಡ್ಕೊಳಲ್ಲ. ಸರ್ ಈಗ ನಮ್ಮಲ್ಲೇ ಬೇಜಾರ ಸೆಟ್ಗಳೆಲ್ಲ ಖಾಲಿ ಮಾಡಾಕ್ಬಿಟ್ಟವ್ರೆ. ಸೆಟ್ಗಳೆಲ್ಲ ಖಾಲಿ ಮಾಡವ್ರೆ. ಇದ್ಯಾವ ಅಕ್ಕಿ ಜ್ವರ ಅಂತ ಜನಗಳು ಎದುರು ಸರ್. ನಾಟಿ ಕೋಳಿ ಬಗ್ಗಿಲ್ಲ, ನಾಟಿ ಕೋಳಿ ಎಲ್ಲೂ ಸತ್ತು ಇಲ್ಲ. ಬೈಲರ್ ಕೋಳಿ ಬಂದ್ರೆ ನೋಡು ಯಾವ ಚಿಂತಾಮಣಿ ಚಿಕ್ಕಬಳ್ಳಾಪುರ ಕಡೆ ಆ ಕಡೆ ಮಾಡವ್ರೆ. ನಮ್ದೇನಿಲ್ಲ ಸರ್, ನಮ್ದೇನಕ್ಕೆ ಸಮಸ್ಯೆ ಏನಿಲ್ಲ. ಬೈಲಲ್ಲಿ ಮೇಯ್ಕೊಂಡು ಆರಾಮಾಗಿ ವಾತಾವರಣದಲ್ಲಿ ಚೆನ್ನಾಗಿ ನಾವೇನು ಮೆಡಿಸಿನ್ ಏನು ಹಾಕಕ್ಕೆ ಹೋಗಲ್ವ, ಮೆಡಿಸಿನ್ ಹಾಕೋದು ಇಲ್ಲ. ಬೆಂಗಳೂರು ಪಾಲ್ಟಿನೂ ಅಷ್ಟೇ, ಎಲ್ಲ ತ್ಯಾಮಳ್ಳು, ನೆಲಮಂಗ್ಲ, ತುಮಕೂರಿನಿಂದ ಬಂದು ಮೊಟ್ಟೆ ತೊಗೊಳ್ತಾರೆ. ದೊಡ್ಡಬಳ್ಳಾಪುರ, ಮಾಗಡಿ ಎಲ್ಲ ಸೊರಣಿಗೆಲ್ಲ ಬರ್ತಾರೆ. ಸುಮಾರು ಜನ ಕಾಂಟ್ಯಾಕ್ಟ್ ಇದೆ, ಬರ್ತಾರೆ ತೊಗೊಂಡೋಗ್ತಾರೆ. ನಾವೇನು ಯಾರಿಗೂ ಇಲ್ಲ ಅಂತಿಲ್ಲ, ಫೋನ್ ಮಾಡ್ಕೊಂಡು ಬರ್ತಾರೆ, ಕೊಡ್ತೀವಿ ಅವ್ರಿಗೆ. ನೀವು ತಿಂಗಳಿಗೆ ಎಷ್ಟು ಬಾರಿ ನಾಟಿ ಕೋಳಿ ತಿಂತೀರಾ? ಸರ್ ನಾವು ವಾರಕ್ಕೆ 1-2 ಕುಯ್ತಾ ಇರ್ತೀವಿ. ನಾವು ತಿಂತಾ ಇರ್ತೀವಿ ಸರ್. ನಾವು ತಿನ್ಲೇಬೇಕು, ಮಿಸ್ ಇಲ್ದಂಗೆ ತಿನ್ಲೇಬೇಕು ಸರ್. ಯಾಕೆಂದ್ರೆ ನಾವು ಈಗ ಸಾಕಿ ಎಲ್ಲ ಮಾಡಿದ್ವಿ. ಎಲ್ಲರೂ ಮಂಜಣ್ಣ ನಾಟಿ ಕೋಳಿ ಅಂತ ಹೆಸರುಗೋಸ್ಕರ ಆಗಿಬಿಟ್ಟದೆ. ನಾಟಿ ಕೋಳಿ ಮಂಜಣ್ಣ ಅಂತ ಇಕ್ಬಿಟ್ಟವ್ರೆ. ಕುರಿ ಶೆಡ್ ಮಂಜಣ್ಣ ಅಂತ ಇಕ್ಕವ್ರೆ. ಅಯ್ಯೋ ಒಂದಲ್ಲ. ಅಂದ್ರೆ ಕುರಿ ಶೆಡ್ಡು ನಾಟಿ ಕೋಳಿ ಎರಡು ಮೇಂಟೈನ್ ಮಾಡ್ತಾ ಸರ್. ಸರ್ ಏನ್ ಅನಿಸ್ತಾ ಇದೆ ಈಗ? ಒಂದ್ ಕಡೆ ಕುರಿ ಶೆಡ್ ಐತೆ, ಒಂದ್ ಕಡೆ ನಾಟಿ ಕೋಳಿ ಶೆಡ್ ಐತೆ. ಹೌದು. ಏನ್ ಅನಿಸ್ತಾ ಇದೆ ನಿಮ್ಗೆ ಅಂತ? ಸರ್ ನಮ್ಗೆ ಇದೆಲ್ಲ ಒಂಥರ ಆಟ ಆಡ್ದಂಗೆ. ಇದೆಲ್ಲ ಕೆಲಸ ಅಲ್ಲ, ನಮಗೆ ಗಾಸಿಲ್ಲ. ಸುಮ್ಮನೆ ಒಂದು ರೌಂಡ್ ಎಲ್ಲರೂ ಜನ ವಾಕ್ಕೊಳ್ಳೋತಾರೆ. ನಾವಿಲ್ಲೇ ವಾಕ್ ಮಾಡ್ಬಿಡ್ತೀವಿ, ತೋಟದಲ್ಲೇ ವಾಕ್ ಮಾಡ್ತೀವಿ. ಮೇವು ಹಾಕೋದು, ತೋಟದ ನೀರು ನೋಡೋದು ಎಲ್ಲ ಇದರಲ್ಲೇ ನಾವು ವಾಕ್ ಮಾಡ್ತಾ ಇರ್ತೀವಿ. ಆದ್ರೆ ಆಡ್ದಂಗೆ ಬರ್ತಾ ಇರ್ತದೆ. ಏನ್ ನನ್ ರಿಸ್ಕ್ ಏನಿಲ್ವಾ? ನಮ್ಗೇನು ಸರ್ ರಿಸ್ಕ್ ಏನಿಲ್ಲ. ನಮ್ಗೇನು ರಿಸ್ಕ್ ಏನಾಗಿಲ್ಲ. ನಾವು ರಾತ್ರಿ 10 ಗಂಟೆ ತಗೊಂಡು ಡ್ರಿಪ್ಗಳಿಗೆಲ್ಲ ನೀರು ಬಿಟ್ಟಿರ್ತೀವಿ. ರಾತ್ರಿ 10 ಗಂಟೆ ಮೇಲೆ ಮನಗದು. ನಾವು ಅಂತ ತಗೊಂಡು ಮನಗಲ್ಲ. ಕುರಿಗೆ ದನಿಗೆಲ್ಲ ಮೇವು ಹಾಕಿ ನಾವು ಮನಗೋದು. ಎಷ್ಟೋ ಜನಕ್ಕೆ ಜಾಗ ಇರ್ತದೆ, ಅವ್ರಿಗೆ ಮಾಡೋ ಐಡಿಯಾಗಳು ಇರಲ್ಲ. ಅಂತವ್ರಿಗೆ ತಾವೇನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಸರ್ ಐಡಿಯಾ ಅಂದ್ರೆ ಶೆಡ್ ಇರೋರ್ತಾವ, ಈಗ ನಮ್ಮಂತವ್ರು ಇರೋರ್ತಾವ, ತಿಳ್ಕೊಬೇಕು, ನೋಡ್ಬೇಕು, ಯಾವ ತರ ಮಾಡ್ಬೇಕು, ಯಾವ ತರ ಮೇಂಟೈನ್ ಮಾಡ್ಬೇಕು ಅಂತ ನೋಡಿ ಮಾಡಿ ಮುಂದೆ ಒಬ್ಬರು ವಿದ್ಯೆ ಕಲ್ತಿ ಮುಂದೆ ಹೋಗ್ಲಿ. ಈಗ ಏಕ್ತಮ್ಮು ನಾವು ಸ್ಕೂಲ್ಗೆ ಹೋದ್ರೆ ನಾವು ಪಾಠ ಕಲಿಯಕ್ಕದ, ಮೇಷ್ಟ್ರು ನಾವು ಪಾಠ ಕಲ್ದೆ ನಾವು ಮುಂದ್ಕೋಬೇಕು. ಅದೇ ತರ ಇದು ನೋಡ್ಕೊಬೇಕು, ಮುಂದುವರಿಬೇಕು. ಈಗ ಮಿನಿಮಮ್ ಒಂದು 500 ಕೋಳಿ ಸಾಕಿದ್ರೆ ಎಷ್ಟು ಲಾಭ ಕಾಣ್ಬೋದು ಅಂತ? ಸರ್ ಮಿನಿಮಮ್ ನನ್ನ ಲೆಕ್ಕ 500 ಕೋಳಿ ಸಾಕಿದ್ರೆ ಹೆಚ್ಚು ಕಮ್ಮಿ ನಮ್ಮ ಖರ್ಚೆಲ್ಲ ಹೋಗ್ತಾ 1-1.5 ಲಕ್ಷ ಸಂಪಾದನೆ ಮಾಡ್ಬೋದು. ಒಂದು 6 ತಿಂಗಳಿಗೆ 2 ಲಕ್ಷ ಸಂಪಾದನೆ ಮಾಡ್ಬೋದು. ಪರವಾಗಿಲ್ವಾ? ಯಾಕೆ ಮತ್ತೆ ಎಲ್ಲ ಹೋಗ್ಬೇಕು ಮಂಜ? ನಮ್ಮ ರೈತರಿಗೆ ಗೊತ್ತಿಲ್ಲ ಅಯ್ಯ ಕೋಳಿ ಸಾಕದ ವಾಸನೆ ಇದು ಅಂತಾರೆ. ಸರ್ ಇವತ್ತು ನಾಟಿ ಕೋಳಿ ಮುದ್ದೆ ನಾವೆಲ್ಲ ತಿಂದು ಗಟ್ಟಿ ಬರ್ಬೇಕು. ನಾವೇನು ಸುಮ್ಮನೆ ಬರೀ ಅನ್ನ ಸಾಂಬಾರು ತಿಂದ್ರಲ್ಲಿ ಅದ್ರಾಗೇನಿಲ್ಲ. ನಾಟಿ ಕೋಳಿ ಮುದ್ದೆ ಸಾರು ತಿನ್ಬೇಕು, ಅವತ್ತು ಗಟ್ಟಿ. ಅವತ್ತು ನಮಗೆ ಇದು ಬರೋದು. ಇದು ಯಾವ್ದೋ ಫಾರಮ್ ಓಡತ್ತಾರೆ, ರೇಟ್ ಜಾಸ್ತಿ ಕೊಡ್ಬೇಕು 300 ರೂಪಾಯಿ ಅಂತೇಳಿ. ಬೈಲರ್ ಕೋಳಿಗೆ ಹೋಗ್ತಾರೆ 180 ರೂಪಾಯಿ ಕೊಡ್ತಾರೆ, ಕಾಯಿಲೆಸ್ಕೊಂಡ್ರೆ ಇವತ್ತೆಲ್ಲ ಜನ ಸಾಯ್ತಾ ಇರ್ತಾರೆ. ಅದು ಫುಡ್ ಕೆಮಿಕಲ್ ಜಾಸ್ತಿ ಬೀಳ್ತಾ ಇರ್ತದೆ. ಅದು ನಮ್ಮ ರೈತರಿಗೆ ಗೊತ್ತಾಗಲ್ಲ. ಹೋಗಾದಿ 300 ರೂಪಾಯಿಗೆ 180 ರೂಪಾಯಿ ತಮ್ಮ ಅಂತಾರೆ. 180 ರೂಪಾಯಿ ಉಪಯೋಗಿಸ್ಬೇಕು. ಇದು ತಿಂತಾ ಇರ್ಬೇಕು. ಮನೆಯವ್ರು ತಿನ್ಲಿ, ಮೊಟ್ಟೆ ಮಾಂಸ ಎಲ್ಲ ತಿನ್ಲಿ, ಒಳ್ಳೆ ಮಟನ್ ಚೆನ್ನಾಗಿರೋದು ತಿನ್ಬೇಕು, ಇರ್ಬೇಕು ಸರ್.